ಇವತ್ತು ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಯುವ ನಾಯಕರಾದಂತಹ ರಾಜೇಂದ್ರಣ್ಣನವರ ಒಂದು 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ತುಮಕೂರಿನ ಒಂದು ಅನಾಥಾಶ್ರಮದಲ್ಲಿ ಇವತ್ತು ಊಟವನ್ನು ಹಂಚುವ ಮೂಲಕ, ಮಕ್ಕಳಿಗೆ ಒಂದು ಬೆಡ್ಶೀಟನ್ನು ಹಂಚುವ ಮೂಲಕ ಮತ್ತು ಪುಸ್ತಕಗಳನ್ನು ವಿತರಿಸುವ ಮೂಲಕ ಒಂದು ಉದಾಹರಣೆಯುತವಾಗಿ ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾನು ಇವತ್ತು ಆ ದೇವರು ಎಲ್ಲ ಸೃಷ್ಟಿಕರ್ತನಲ್ಲಿ ಕೇಳ್ಕೊಳ್ತೀನಿ ಅಂತಂದರೆ, ರಾಜೇಂದ್ರಣ್ಣನವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ, ಆಯಸ್ಸು ಹಾಗೂ ಅಂತಸ್ತನ್ನು ಕೊಟ್ಟು, ಭಗವಂತ ಅಧಿಕಾರವನ್ನು ಕೊಟ್ಟು ದೀನ ದಲಿತರಿಗೆ, ಬಡವರಿಗೆ ಹಾಗೂ ಎಲ್ಲರಿಗೂ ಸಹಾಯ ಆಗುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಭಗವಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಕ್ಕೆ ಬಯಸ್ತೀನಿ. ಈ ದಿನ ತುಮಕೂರು MLC ಆರ್ ರಾಜೇಂದ್ರಣ್ಣನವರ 44ನೇ ಜನ್ಮ ಜಯಂತಿಯ ಪ್ರಯುಕ್ತ ನಾವೆಲ್ಲ ಇವತ್ತು ಶಿವ ಶೈಕ್ಷಣಿಕ ವಿದ್ಯಾಸಂಸ್ಥೆಯಲ್ಲಿ ಮತ್ತು ಮೈದಾಳ ಅನಾಥಾಶ್ರಮದಲ್ಲಿ ಇವತ್ತು ಸಾಮೂಹಿಕವಾಗಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಾವು ರಾಜೇಂದ್ರಣ್ಣವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಇನ್ನೂ ಅವರು ಹೆಚ್ಚಿನ ಹುದ್ದೆಯನ್ನು ಸಿಕ್ಕಲಿ, ದೇವರು ಕರುಣಿಸಲಿ, ಅವ್ರಿಗೆ ಜನರ ಪ್ರೀತಿ ಆಶೀರ್ವಾದದೊಂದಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಪದವಿ ಸಿಗಲಿ ಅಂತ ನಾವೆಲ್ಲ ಬಯಸ್ತಾ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀವಿ. ವಿಧಾನ ಪರಿಷತ್ ಸದಸ್ಯರಾದಂತಹ ರಾಜೇಂದ್ರಣ್ಣನವರ ಒಂದು 44ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಮೈದಾಳ ಸೇವಾಶ್ರಮದ ಅನಾಥಾಶ್ರಮದಲ್ಲಿ ಇವತ್ತು ಸಿಹಿ ಹಂಚುವ ಮೂಲಕ ಅವರಿಗೆ ಬ್ಲಾಂಕೆಟ್ಸು ಮತ್ತು ನೋಟ್ ಪುಸ್ತಕ ಕೊಡೋದ್ರ ಮುಖಾಂತರ ನಾವು ಸರಳವಾಗಿ ಆಚರಿಸ್ತಾ ಇದ್ದೀವಿ. ಕಾರಣ ಅವರು ಹಿಂದೆ 2019 ಕೋವಿಡ್ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಬಹುದೊಡ್ಡ ಸುಮಾರು ಲಕ್ಷಾಂತರ ಜನರಿಗೆ ಊಟ ಬಡಿಸಿ ಅವತ್ತು ಕೊರೋನಾ ಕಾಲದ ಸಂಕಷ್ಟದಲ್ಲಿದ್ದಾಗ ಇವತ್ತೇನು ಅವರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಆರೋಗ್ಯ ಕೊಡಲಿ, ಸಮಸ್ತ ಅವ್ರ ಕುಟುಂಬದವರಿಗೆ ಇನ್ನೂ ರಾಜಕೀಯ ಅಧಿಕಾರ ಹೆಚ್ಚಿಗೆ ಸಿಗಲಿ, ಇನ್ನೂ ಬಡವರಿಗೆ ಸಹಾಯ ಮಾಡೋಂಥ ಅನುಕೂಲತೆ ಮಾಡಿಕೊಡ್ಲಿ ಅಂತೇಳಿ ರಾಜೇಂದ್ರ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ.